ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಹಿಂದೂಗಳೇ, ಈ ತಲೆ ತೆಗೆಯೋ ಕೆಲಸ ಇನ್ನು ಎಷ್ಟು ದಿನ ಅಂತ. ಇಲ್ಲಿ ಯಾರು ಯಾರ ಕೈಗೊಂಬೆ ಆಗಿರೋದು? ಇಲ್ಲಿ ಇವರು ಅಪರಾಧಿಯನ್ನ ಮೊದಲೇ ಘೋಷಣೆ ಮಾಡಿ ಈಗ ಸಾಕ್ಷಿ ಹುಡುಕ್ತಾ ಇದ್ದಾರೆ. ಆದರೆ ನಾವು ಸತ್ಯವನ್ನು ಅರ್ಥ ಮಾಡಿಸೋಕೆ ಬಂದರೆ, ಅಯ್ಯೋ ಹೋಗೆ ನಿಂಗೂ ಹಾಗೆ ಆದರೆ ಗೊತ್ತಾಗ್ತಿತ್ತು ಅಂತ ಕಟ್ ಪೇಸ್ಟ್ ಕಮೆಂಟ್ ರಾಶಿ ರಾಶಿ ಬಂದು ಬೀಳುತ್ತೆ. ಅದು ಬಿಟ್ಟರೆ ನ್ಯಾಯ ಅನ್ನೋದು ಎಲ್ಲೂ ಕಾಣಿಸ್ತಾ ಇಲ್ಲ. ಯೂಟ್ಯೂಬ್ನಲ್ಲಿ ಒಂದಷ್ಟು ಅಬ್ಬರ, ಸೋಷಿಯಲ್ ಮೀಡಿಯಾ ತುಂಬ ತಮಗೆ ಇಷ್ಟ ಬಂದ ವೈಭೀಕರಣ ಬಿಟ್ಟರೆ ನೇರವಾಗಿ ವಿಚಾರ ಮಾತಾಡಿ ಅಂದರೆ ಅದು ಇಲ್ವೇ ಇಲ್ಲ. ಬರೇ ಸತ್ಯ ಗೊತ್ತಿಲ್ಲದೆ ಅವರು ಇವರು ಹೇಳಿದ್ದನ್ನೇ ಕೇಳ್ಬಿಟ್ಟು ಬಾಯಿಗೆ ಬಂದ ಹಾಗೆ ಮಾತಾಡು, ನ್ಯಾಯ ಅಂತ ಹೇಳ್ತಾ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡು. ಅದರಲ್ಲೂ ಇವರ ಆಟ ಹೆಂಗಿದೆ ಅಂದರೆ, ಒಬ್ಬರನ್ನ ಅಪರಾಧಿ ಅಂತ ಮಾಡಿ ಈಗ ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕ್ಷಿ ಹೇಳ್ತಾರೆ. ಅದೇ ಸಾಕ್ಷಿ ತಗೊಂಡು ಹೋಗಿ ಕೋರ್ಟಿಗೆ ಕೊಡ್ರಪ್ಪ ಅಂದರೆ ನೋ, ಕೋರ್ಟ್ನಲ್ಲಿ ಸಾಕ್ಷಿ ಹೇಳೋಕೆ ಭಯ ಅಂತೆ. ಹಾಗಾದ್ರೆ ಸಾರ್ವಜನಿಕ ಸಭೆ ಸಮಾವೇಶ ಸೋಷಿಯಲ್ ಮೀಡಿಯಾದಲ್ಲಿ ಹೀಗೆ ತಲೆ ಕೆಟ್ಟು ಆರೋಪಿಸೋ ಭಯ ಇಲ್ವಾ ಅಂತ ಇರೋದನ್ನ ಕೇಳಿದ್ರೆ, ಅಯ್ಯೋ ಲಬಲೊಬೋ ಅಂತ ಬಡ್ಕೋತಾರೆ. ದಿನಕ್ಕೊಬ್ರು ಬಂದು ನಾನು ಬುರುಡೆ ನೋಡಿದೆ ಅಂತ ಹೇಳೋದು. ಅದಕ್ಕೆ ಸರಿಯಾಗಿ ಈ ಘನ SIT ತಂಡ ದೂರು ನೀಡೋಕೆ ಬರೋರನ್ನ ಅತಿಥಿಗಳು ಅನ್ನೋ ಹಾಗೆ ಭಾವಿಸಿ ದೂರು ಸ್ವೀಕಾರ ಮಾಡೋದು. ಕಳೆದ 10 ದಿನದಿಂದ ಇದೇ ಅಲ್ವಾ ನಡೀತಾ ಇರೋದು. ಇಲ್ಲಿ ನನ್ನ ಒಂದಷ್ಟು ಪ್ರಶ್ನೆಗಳಿವೆ, ಸಾಧ್ಯ ಆದರೆ ಉತ್ತರ ನೀಡಿ. SIT ರಚನೆಗೆ ಯಾರಿಂದ ಒತ್ತಡ ಇತ್ತು? ಯಾರ ಒತ್ತಡಕ್ಕೆ ಮಣಿದು SIT ರಚನೆ ಮಾಡಲಾಗುತ್ತೆ? ಯಾಕಂದ್ರೆ SIT ರಚನೆ ಮಾಡೋದಿಲ್ಲ, ಆಗಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿರ್ತಾರೆ. ಆದರೆ ಮರುದಿನ ನೋಡಿದ್ರೆ SIT ರಚನೆ ಆಗುತ್ತೆ. ಹೇಗೆ? ಯಾಕೆ? ಬಲಪಂಥೀಯ ಒತ್ತಡಕ್ಕ ಅಥವಾ ಎಡಪಂಥೀಯರ ಒತ್ತಡಕ್ಕ ಅಥವಾ ಕಮ್ಯುನಿಸ್ಟರ ಒತ್ತಡಕ್ಕ? ಯಾರ ಒತ್ತಡಕ್ಕೆ? ಇಲ್ಲಿ SIT ರಚನೆ ಆಗಿರೋದು ಕೇವಲ ಒತ್ತಡಕ್ಕೋ ಅಥವಾ ಸತ್ಯ ಹೊರಗೆ ಬರಲೇಬೇಕು ಅನ್ನೋ ಸದುದ್ದೇಶದಿಂದಲೋ? ನೀನ್ಯಾರು ಪ್ರಶ್ನೆ ಮಾಡೋಕೆ? ಅದೆಲ್ಲ ನಿಂಗ್ಯಾಕೆ? ಅವ್ರ ಕೆಲಸ ಅವ್ರು ಮಾಡ್ತಾರೆ ಬಿಡು ಅಂತ ಬೊಗಳೆ ಬಿಟ್ಕೊಂಡು ಯಾರು ಬರಬೇಡಿ. ನಾನು ಕೇಳ್ತೀನಿ, ಪ್ರತಿಯೊಬ್ರು ಕೇಳಬೇಕಾಗಿರುವಂಥ ಪ್ರಶ್ನೆ ಇದು. ಯಾಕಂದ್ರೆ ಇದನ್ನೆಲ್ಲ ತಿಳಿಯೋ ಹಕ್ಕು ಈ ಸಮಾಜದ ಪ್ರತಿ ನಾಗರಿಕನಿಗೂ ಇದೆ. ಆಯ್ತು, ನಾವಿಲ್ಲಿ SIT ರಚನೆ ಆಗಿರೋದು ಸತ್ಯ ಹೊರಗೆ ಬರಬೇಕು ಅನ್ನೋದಕ್ಕೆ ಅಂತ ಅಂದ್ಕೊಳ್ಳೋಣ. ಆ ಒಂದೇ ಕಾರಣಕ್ಕೆ, ಕೇವಲ ಅದೊಂದೇ ಸದುದ್ದೇಶ ಇಟ್ಕೊಂಡು SIT ರಚನೆ ಆಗಿದ್ದಿದ್ರೆ ಈಗ ಮಾಡ್ತಾ ಇರುವಂಥ ಈ ರೀತಿಯ ತನಿಖೆಯಿಂದ ಸತ್ಯ ಹೊರಗೆ ಬರುತ್ತೆ ಅಂತ ಅನ್ಸುತ್ತಾ? ಅಥವಾ ಇಲ್ಲಿ ಸತ್ಯ ಹೊರಗೆ ಬರೋ ಬದಲು ಧರ್ಮಸ್ಥಳ ಕ್ಷೇತ್ರದ ಹೆಸರು ಹಾಳಾಗುತ್ತಾ? ಅಥವಾ ಇಲ್ಲಿ ಒಂದಷ್ಟು ಮಂದಿಯ ಹಿಡನ್ ಅಜೆಂಡಾ ಈ ತನಿಖೆಯ ನೆಪದಲ್ಲಿ ಧರ್ಮಸ್ಥಳ ಕ್ಷೇತ್ರ ಸುದ್ದಿಯಲ್ಲಿ ಇರಲಿ, ಯಾವ ರೀತಿಯಲ್ಲಿ ಅನ್ನೋದು ನಿಮಗೆ ಗೊತ್ತು. ಸುದ್ದಿಯಲ್ಲಿ ಇರಲಿ ಅಂತ ಬಯಸಿದ್ರ? ವೀಕ್ಷಕರೇ, ಇನ್ನು ಇಲ್ಲಿ ಇವರುಗಳ ಇನ್ನೊಂದು ನಾಟಕ ಅಂದರೆ, ಹೆಣ ಹೂಳಿದ್ದನ್ನ ಇವರುಗಳು ನೋಡಿದಾರಂತೆ. ಓಕೆ, ಇಲ್ಲಿ ಒಂದು ತನಿಖೆ ಅಂತ ಆಗುವಾಗ ಅಲ್ಲಿ ಬರುವಂಥ ದೂರುಗಳನ್ನು ಸ್ವೀಕಾರ ಮಾಡೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ಆ ಪ್ರಕಾರವೇ ದೂರು ಸ್ವೀಕಾರ ಮಾಡಲಿ, ತಪ್ಪಿಲ್ಲ, ಒಪ್ಕೊಳ್ಳೋಣ. ಆದರೆ ಅದರಲ್ಲೂ ಒಂದಷ್ಟು ಪ್ರಶ್ನೆಗಳು ಬರಲ್ವಾ? ಆ ದೂರು ನೀಡುವವರು ಯಾರು? ಆತ ಯಾರು? ಅವರು ಹೇಳ್ತಾ ಇರೋದು ಹೌದು, ಎಲ್ಲರೂ ಬಂದು ಒಂದೊಂದು ಹೇಳ್ತಾರೆ, ಆದರೆ ಆತ ಹೇಳ್ತಿರೋದ್ರಲ್ಲಿ ಪ್ರಾಥಮಿಕವಾಗಿ ಏನಾದರೂ ಸತ್ಯ ಇದೆಯಾ? ಅಥವಾ ಇದೊಂದು ಚೈನ್ ಲಿಂಕ್ ಥರ ಎಲ್ಲರ ಹಾದಿ ತಪ್ಪಿಸೋ, ನ್ಯಾಯದ ಹಾದಿ ತಪ್ಪಿಸೋ ಪ್ಲ್ಯಾನ್ ಇವರುಗಳಲ್ಲೇ ಆಗ್ತಾ ಇದೆಯಾ ಅನ್ನುವಂಥ ಸಣ್ಣ ಕುತೂಹಲಕ್ಕಾದರೂ ಇದನ್ನೆಲ್ಲ ಗಮನಿಸ್ತಾ ಇದ್ದೀರಾ? ಅಂದರೆ ನಿಂಗೆ ಈಗ ಭೀಮ ಬಂದಿರೋದು ಇಷ್ಟ ಇಲ್ಲ, ನೋಡಿದ್ಯಾ ಪೇಮೆಂಟ್ ಗಿರಾಕಿ, ಸತ್ಯ ಹೊರಗೆ ಬಂದು ಬಿಟ್ರೆ ಅಂತ ಭಯ ಆಗ್ತಾ ಇದೆಯಾ ಅಂತ ಬರ್ತೀರಾ ನೀವುಗಳು, ಗೊತ್ತು. ಆದರೆ ನಾನು ಕೇಳಿದ್ದು ಏನು ತಪ್ಪಿದೆ? ಅಲ್ಲ ಸ್ವಾಮಿ, ನಾಳೆ ಧರ್ಮಸ್ಥಳದ ಭಕ್ತರು ದಿನಕ್ಕೊಬ್ರು ಬಂದು ಇದೇ ಮುಸುಕುದಾರಿಯ ಮೇಲೆ ಪ್ರತಿ ದೂರು ನೀಡೋಕೆ ಆರಂಭಿಸಿದ್ರೆ
ಆ ಎಲ್ಲ ದೂರು ಸ್ವೀಕಾರ ಮಾಡ್ತೀರಾ ನೀವು? ದೂರು ಸ್ವೀಕಾರ ಮಾಡೋಕೆ ಶುರು ಮಾಡ್ತೀರಿ ಅಂತಾನೆ ಭಾವಿಸೋಣ. ಆದರೆ ಅದು ನಾಳೆ ಎಲ್ಲಿಗೆ ರೀಚ್ ಆಗಬಹುದು? SIT ಇದನ್ನು ಯೋಚಿಸಿದ್ಯಾ? ಇಲ್ಲಿ ಇನ್ನೂ ಮಜಾ ಏನಂದ್ರೆ, ಇಬ್ಬರು ಬಂದು ದೂರು ನೀಡ್ತಾರೆ ಅಂತೆ. ಏನಂತ? ಟಿವಿಯಲ್ಲಿ ತೋರಿಸಿರುವಂಥ ಮುಸುಕುಧಾರಿ ಭೀಮ ನಮಗೆ ಗೊತ್ತು, ಅವನ ಪರಿಚಯ ನಮಗೆ ಇದೆ ಅಂತ. ಹೆಂಗೆ ಅದು? ಟಿವಿಯಲ್ಲಿ ತೋರಿಸುವಂಥ ಮುಸುಕುಧಾರಿ ಯಾರು ಅಂತ ಹೆಂಗೆ ಗೊತ್ತಾಗತ್ತೆ? ಆತ ಮುಖಕ್ಕೆ ಮಾಸ್ಕ್ ಹಾಕೋಕೆ ಬರ್ತಾನಲ್ವಾ, ಮುಖ ಇನ್ನೂ ತೋರಿಸಿಲ್ಲ, ಯಾರು ನೋಡೂ ಇಲ್ಲ. ಹಾಗಾದ್ರೆ ಹೆಂಗ್ ಗೊತ್ತವರಿಗೆ? ಅವನು ಹೆಣ ಹುತ್ತಿದ್ದನ್ನ ಕೂಡ ಇವರು ನೋಡಿದಾರಂತೆ. ಅಂಥವರಿಬ್ಬರು ಬಂದು ದೂರು ನೀಡಿದ್ದಾರೆ. ಆಯ್ತು, ಹೆಣ ಹೂಳಿದ್ದನ್ನ ಇವರು ನೋಡಿ ಪಾಪ ಹೇಳ್ತಾ ಇದ್ದಾರೆ ಅಂತ ನಿಮ್ಮ ಸೆಂಟಿಮೆಂಟ್ನಲ್ಲೇ ಮಾತಾಡೋಣ. ಆದರೆ ಅವನು ಹೆಣ ಹೂಳಿದ್ದನ್ನ ನೋಡಿರುವಂಥ ಇವರು ಇಷ್ಟು ವರ್ಷ ಏನ್ ಮಾಡ್ತಾ ಇದ್ರು? ಯಾಕೆ ಹೇಳಿಲ್ಲ? ಆಯ್ತು, ಪಾಪ ಅವರಿಗೆ ಭಯ ಇತ್ತು, ಸತ್ಯ ಹೇಳಿದ್ರೆ ಎಲ್ಲಿ ಜೀವಕ್ಕೆ ಅಪಾಯ ಆಗೋತ್ತಂತ ಹೇಳಿರಲಿಲ್ಲ ಅಂತ ವಾದಿಸೋರು ಬರ್ತಾರೆ ಇಲ್ಲಿ. ಅವರಿಗೂ ನನ್ನ ಪ್ರಶ್ನೆ, ಯಾರ ಭಯ ಇತ್ತು ಅವರಿಗೆ? ಈ ಅನಾಮಿಕ ಅಲಿಯಾಸ್ ಭೀಮ ಅವತ್ತು ಹೆಣ ಹೂಳುವಾಗಲೇ, ಓ ಇದು ಧರ್ಮಸ್ಥಳದವರೇ ಕೊಲೆ ಮಾಡಿರೋದು, ಎಲ್ಲ ಇವರದ್ದೇ ಅಂತ ನಿರ್ಧಾರ ಮಾಡಿಬಿಟ್ಟಿದ್ನ? ವಾಟ್ ಅ ನಾನ್ಸೆನ್ಸ್. ಇನ್ನೂ ಇಲ್ಲಿ ಸಾರ್ವಜನಿಕರಲ್ಲಿ ಮೂಡಿರುವಂಥ ಪ್ರಶ್ನೆ SITಗೆ ಯಾಕೆ ಇನ್ನೂ ಮೂಡಿಲ್ಲ? ಇವತ್ತು ಆ ಅನಾಮಿಕ ತೋರಿಸಿದಂಥ ಜಾಗದಲ್ಲಿ ಎಲ್ಲ ಇಂಗುಗುಂಡಿ ತರಹ ಹೊಂಡ ತೆಗಿತಾನೆ ಹೋಗ್ತಾ ಇದೆಯಲ್ವಾ SIT? ಮೊದಲನೇದಾಗಿ 14ರಿಂದ 15 ಗುಂಡಿಗಳು ಇರೋದು ಬಹುತೇಕ ಎಲ್ಲ ರಸ್ತೆ ಬದಿಯಲ್ಲೇ ಅಲ್ವಾ? ಕೊಲೆ ಮಾಡೋರಿಗೆ ಅಷ್ಟು ತಲೆ ಇರಲ್ವಾ? ಕೊಲೆ ಮಾಡಿ ಜನರು ಓಡಾಡೋ ಜಾಗದಲ್ಲೇ ಹೆಣ ಹೂಳ್ತಾರ? ಆಯ್ತು ಬಿಡಿ, ರಾತ್ರಿ ಹೊತ್ತು ಗೊತ್ತಾಗಲ್ಲ, ಏನೋ ಸಿಕ್ಕಿದ ಜಾಗ ಅಂತ ಇಲ್ಲೇ ರಸ್ತೆ ಬದಿಯಲ್ಲಿ ಹೂತಿರ್ತಾರೆ ಅಂತ ಭಾವಿಸೋಣ. ಹಾಗಾದ್ರೆ ಅಷ್ಟೊಂದು ಹೆಣವನ್ನ ಆ ಒಬ್ಬ ಭೀಮ ಹೂಳಿದ್ನ? ಆತ ಒಬ್ಬನೇ ಅಷ್ಟು ಹೂಳಕ್ಕೆ ಸಾಧ್ಯನಾ? ಇಲ್ಲ ಅಂದ್ರೆ ಆತನ ಜೊತೆಗೆ ಇನ್ನೂ ಯಾರಾದ್ರೂ ಇರಲೇಬೇಕಲ್ವಾ? ಆತ ಒಂದಷ್ಟು ಮಂದಿ ಹೋಲಿಕೆ ಮಾಡ್ತಿರೋ ಹಾಗೆ ಮಹಾಭಾರತದ ಭೀಮ ಆಗಿದ್ದಿದ್ರೆ ಅವನೊಬ್ಬನಿಗೆ 100 ಆನೆ ಶಕ್ತಿ ಇದೆ ಅಂತ ನಂಬೋದಿತ್ತು. ಆದರೆ ಈತ ಮಹಾಭಾರತದ ಭೀಮ ಅಲ್ಲ, ಈತ AI ಭೀಮ. ಈತನ ಜನನಾಗಿದ್ದೇ ಮುಲ್ಲ ಸಮೀರನ AI ವಿಡಿಯೋದಿಂದ ಅಲ್ವಾ? ಸೊ ಇಲ್ಲಿ AI ಭೀಮ ಒಬ್ಬನೇ ಹೆಣವನ್ನ ತನ್ನ ಹೆಗಲ ಮೇಲೆ ಹಾಕ್ಕೊಂಡು ಧರ್ಮಸ್ಥಳದಿಂದ 3 ಕಿಲೋಮೀಟರ್ ದೂರ ಇರುವಂತಹ ಬೆಟ್ಟದ ತುದಿಗೆ ತೆಗೆದುಕೊಂಡು ಹೋಗಿ ಹೂತ್ನ? ಹೌದಾ? ಇನ್ನು SIT ಆ AI ಭೀಮನ ಮನೆಯವರ ಇಂಟ್ರೋಗೇಷನ್ ಮಾಡಿದೆಯಾ? ಇನ್ನು ನೆಕ್ಸ್ಟ್, ಇವನು ಇಷ್ಟು ದಿನ ಅಲ್ಲಿ ಇದೆ, ಇಲ್ಲಿ ಇದೆ, ಆ ಕಡೆ ಇದೆ, ಈ ಕಡೆ ಇದೆ ಅಂತ ಕಂಡ ಕಡೆಗಳಲ್ಲೆಲ್ಲ ಆತ ತೋರಿಸಿದ ಜಾಗದಲ್ಲೆಲ್ಲ ಅಗೆದ್ರು. ಯಾವ ಬುರುಡೆಗಳು ಸಿಕ್ಕಿದ ಮೇಲೆ? ಯಾಕೆ ಒಮ್ಮೆ ಈ AI ಭೀಮನ ಬ್ರೈನ್ ಮ್ಯಾಪಿಂಗ್ ಮಾಡೋಣ ಅಂತ SITಗೆ ಅನಿಸಲೇ ಇಲ್ಲ? ಇಲ್ಲಿ ಬ್ರೈನ್ ಮ್ಯಾಪಿಂಗ್ಗೆ ಒಪ್ಪುವುದು ಬಿಡುವುದು ಆತನಿಗೆ ಬಿಟ್ಟ ವಿಚಾರ. ಆತ ಒಪ್ಪಿದ್ರೂ ಸತ್ಯ ತಿಳಿಯುತ್ತೆ, ಆತ ಒಪ್ಪದಿದ್ರೂ ಸತ್ಯ ತಿಳಿಯುತ್ತೆ. ಅಂದರೆ ಇವರ ಉದ್ದೇಶ ಏನು ಅಂತ ಬುದ್ಧಿ ಇರೋ ಜನರಿಗೆ ಅಟ್ಲೀಸ್ಟ್ ಈಗಲಾದರೂ ಅರ್ಥ ಆಗಬೇಕು. ಇಷ್ಟು ವರ್ಷ AI ಭೀಮ ಎಲ್ಲಿದ್ದ? ಆತ ಧರ್ಮಸ್ಥಳದಲ್ಲಿ ಯಾವ ಕೆಲಸ ಮಾಡ್ತಾ ಇದ್ದ? ಅವರ ಮನೆಯವರ ಸಂಪರ್ಕದಲ್ಲಿ ಇದಾನೋ ಇಲ್ವೋ? AI ಭೀಮ ನಾನು 100 ಹೆಣ ಹೂಳಿದ್ದೇನೆ ಅಂತ ದೂರು ನೀಡೋಕೆ ಬರುವಾಗಲೇ ತಲೆಬುರುಡೆ ಹಿಡ್ಕೊಂಡು ಬಂದ. ಹಾಗಾದ್ರೆ ಅದು ಯಾರ ತಲೆಬುರುಡೆ? ಯಾವ ಸಮಾಧಿಯಿಂದ ಅಗೆದು ತಂದ ಅದನ್ನ? ಅಷ್ಟಕ್ಕೂ ದೂರು ನೀಡೋ ಮೊದಲೇ ಆತನಿಗೆ ತಲೆಬುರುಡೆ ಎತ್ತಿಕೊಂಡು ಬರೋಕೆ ಕಾನೂನಿನಲ್ಲಿ ಅವಕಾಶ ಇದೆಯಾ? ಅವನು ತೋರಿಸಿರುವಂಥ ಅಷ್ಟೂ ಪಾಯಿಂಟ್ಗಳಲ್ಲಿ ಆ ತಲೆಬುರುಡೆ ಎಷ್ಟನೇ ಪಾಯಿಂಟ್ನಿಂದ ಹೊರಗೆ ತೆಗೆದಿದ್ದು? ಇನ್ನು ಈ ಬೋರ್ವೆಲ್ ಕೊರೆಯುವಾಗ ಒಂದು ಕಡೆ ನೀರು ಬಂದಿಲ್ಲ ಅಂತ ಆದ್ರೆ ಮತ್ತೊಂದು ಕಡೆ ಭೂಮಿ ಕೊರೆಯೋ ಹಾಗೆ ಇವರು ಕಂಡಲ್ಲಿ ಅರಣ್ಯ ಬಗೀತಾ ಇದಾರಲ್ವಾ? ಅರಣ್ಯ ಇಲಾಖೆ ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ಯಾ? ದನಕರುಗಳನ್ನೇ ಮೇಯಿಸೋಕೆ ಅವಕಾಶ ನೀಡದ ಅರಣ್ಯ ಇಲಾಖೆ ಈಗ 14ರಿಂದ 15 ಕಡೆಗಳಲ್ಲಿ ಬೆಟ್ಟ ಅಗೆಯೋಕೆ ಅವಕಾಶ ಅಷ್ಟು ಸುಲಭವಾಗಿ ನೀಡ್ಬಿಡ್ತಾ? ಹೇಗೆ? ಪ್ರತಿದಿನ ಪಾಯಿಂಟ್ ತೋರ್ಸೋಕೆ ಬರ್ತಾ ಇರುವಂಥ ಆ AI ಭೀಮ, ಆ ಮುಸುಕುಧಾರಿ, ಆತ ಒಬ್ಬನೇ ಅಗೆದಿದ್ದಾನ? ಹೌದಾ? SP ಕೈಯಿಂದ ತನಿಖೆ ತಪ್ಪಿಸಿ ತರಾತುರಿಯಲ್ಲಿ SIT ರಚನೆ ಮಾಡಿದ್ಯಾಕೆ?
ನಮ್ಮಂಥ ಸಾಮಾನ್ಯರಿಗೆ ಬರುವಂಥ ಈ ಪ್ರಶ್ನೆ, ಈ ಯೋಚನೆ SITಗೆ ಯಾಕೆ ಬಂದಿಲ್ಲ? ಅವ್ರು ಯಾಕೆ ಮಾಡಿಲ್ಲ? ನಮ್ಮಂಥ ಸಾಮಾನ್ಯರಲ್ಲಿ ಇರುವಂಥ ಈ ಗೊಂದಲಗಳಿಗೆ ಯಾರು ಉತ್ತರ ನೀಡ್ತಾರೆ? ನಮ್ಮ ಪ್ರಶ್ನೆಗಳಿಗೆ ಯಾರು ಉತ್ತರ ಕೊಡ್ತಾರೆ? ಇವೆಲ್ಲ ನಿಂಗ್ಯಾಕೆ ಅಂತ ಯಾರು ಕೇಳೋಕೆ ಬರಬೇಡಿ. ಈ ಪ್ರಕರಣ ಯಾರೊಬ್ಬರ ಮನೆಯಲ್ಲಿ ನಡೆಯುವಂಥ ವೈಯಕ್ತಿಕ ವ್ಯಾಜ್ಯ ಅಲ್ಲ. ಸಾರ್ವಜನಿಕರು, ಭಕ್ತಾದಿಗಳು ಅಧಿಕಾರಯುತವಾಗಿ ಪ್ರಶ್ನೆ ಮಾಡೋಕೆ ಸಂಪೂರ್ಣ ಹಕ್ಕಿರುವಂಥ ಪ್ರಕರಣ. ನಮ್ಮೆಲ್ಲರ ನಂಬಿಕೆಯ ಪ್ರತೀಕವಾಗಿರುವಂತಹ ಧರ್ಮಸ್ಥಳ ಕ್ಷೇತ್ರದ ಪ್ರಶ್ನೆ. ಹಾಗಾಗಿ ಇಲ್ಲಿ ಇಷ್ಟು ಗೊಂದಲ, ಇಷ್ಟು ಕಾಮನ್ ಸೆನ್ಸ್ ಪ್ರಶ್ನೆಗಳು ಇದಾವೆ ಅಂದಮೇಲೆ ಪಾರದರ್ಶಕ ತನಿಖೆ ಆಗ್ತಿದೆ ಅಂತ ಜನ ಹೇಗೆ ನಂಬೋಕೆ ಸಾಧ್ಯ? ನೀವು ಪಾರದರ್ಶಕ ಅಂದ್ರೂ ಕೂಡ ನಾನು ಯಾಕೆ ಇವರ ತನಿಖೆ ಪಾರದರ್ಶಕ ಅಂತ ನಂಬೇಕು? ಇಷ್ಟು ನೋಡಿದ ಮೇಲೆ ಹೆಂಗೆ ನಂಬಲಿ ನಾನು? ಸುಮ್ಮನೆ ಹೋಗ್ಲಿ ಅಂತ ಬಿಟ್ಟು ಬಿಡೋಕೆ ಇದ್ಯಾವುದೋ ಸಣ್ಣ ಆರೋಪ ಅಲ್ಲ. ಇದು ಧರ್ಮಸ್ಥಳ ಕ್ಷೇತ್ರದ ಮೇಲೆ ಹಿಂದೂಗಳು ಇಟ್ಟಿರುವಂಥ ಭಕ್ತಿ ಭಾವಕ್ಕೆ ಏಟು ನೀಡುವಂಥ ಆರೋಪ. ಆತ ಪ್ರತಿದಿನ ಶಕ್ತಿಮಾಂತರ ಮುಖಕ್ಕೆ ಕಪ್ಪು ಮಾಸ್ಕ್ ಹಾಕೊಂಡು ಬರೋದಂತೆ ಇವರು ಈ ಹಳ್ಳಿ ಕಡೆ ಮಳೆಗಾಲ ಬಂದರೆ ಗದ್ದೆ ನಾಟಿ ಮಾಡಲಿಕ್ಕೆ ತಲೆಗೆ ಕೊಪ್ಪೆ ಹಾಕಿ ಹೋಗ್ತಾರಲ್ವ, ಹಾಗೆ ಹಾರೆ ಪಿಕಾಸೆ ಹೆಗಲಿಗೆ ಹಾಕ್ಕೊಂಡು ಬೆಟ್ಟ ಅಗಿಯೋಕೆ ಹೋಗೋದಂತೆ. ನನಗೆ ಈ ಮುಸುಕು ಮ್ಯಾನ್ ಎ ಭೀಮನನ್ನು ನೋಡಿದಾಗ ಈ WWFನಲ್ಲಿ ಕ್ಲೇನ್ ಅಂತ ಒಬ್ಬ ಬರ್ತಾ ಇದ್ದ. ಅವನು ಹೀಗೆ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಫೈಟ್ ಮಾಡಿ ಎಲ್ಲರನ್ನ ರಂಜಿಸ್ತಾ ಇದ್ದ. ಥೇಟ ಅದೇ ಥರ ಈ ಮಾಸ್ಕ್ ಮ್ಯಾನ್ ಕೂಡ ರಂಜಿಸ್ತಾ ಇದ್ದಾನೆ, ಆದರೆ ಬೇರೆ ಥರ. ಈತ ಭಕ್ತರ ಸಜ್ಜನರ ನಂಬಿಕೆ ಜೊತೆ ಆಟ ಆಡ್ತಾ ಇದ್ದಾನೆ. ನಮ್ಮ ಹಿಂದೂಗಳನ್ನ ಕೆಣಕ್ತಾ ಇದ್ದಾನೆ, ಆಕ್ರೋಶ ಹೆಚ್ಚಿಸ್ತಾ ಇದ್ದಾನೆ. ವೀಕ್ಷಕರೇ, ಧರ್ಮಸ್ಥಳದ ಹೆಸರು ಈ ರೀತಿ ಸುದ್ದಿಯಲ್ಲಿ ಇರಬೇಕು ಅಂತ ಬಯಸ್ತಿರೋರ ಹಿಂದೆ ಹಾಗಾದರೆ ಯಾವ ಶಕ್ತಿ ಇರ್ಬೋದು? ಯೋಚನೆ ಮಾಡಿದ್ರಾ? ನಮಗೆ ಈಗ ಎದುರಿಗೆ 3-4 ಜನ ಇಲ್ಲಿ ಕಾಣ್ತಾರೆ. ಇದು ಕೇವಲ 3-4 ಜನರ ತಂಡ ಮಾಡ್ತಾ ಇರುವಂಥ ಕೆಲಸ ಮಾತ್ರ ಅಲ್ವೇ ಅಲ್ಲ. ಆ ಸಂಶಯ ಬಂದಿರೋದ್ರಿಂದನೇ ಯಾವ ಜನ ಹೌದು ಇವರೇ ಸರಿ, ನಾವು ಇವರ ಪರ ಅಂತಿದ್ರು ಅವರು ಕೂಡ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ನೀವೇ ನೋಡಿರ್ತೀರಾ, ವಾರದ ಹಿಂದೆ ನ್ಯೂಸ್ ಆಯಿತು. ನಾನು ಕೂಡ ಆ ವಿಚಾರವಾಗಿ ಕಾರ್ಯಕ್ರಮ ಮಾಡಿದ್ದೆ. ಈ ಬುರುಡೆ ಕತೆ ಹಿಂದೆ ಮಾಜಿ IAS ಅಧಿಕಾರಿ ಕೈವಾಡ ಬಹಳ ಜೋರಾಗಿ ಕಾಣಿಸ್ತಾ ಇದೆ. ಹಾಗಾಗಿ ಈ ತನಿಖೆ ಡೌಟ್ ಕ್ಲಿಯರ್ ಮಾಡೋ ಬದಲು ಡೌಟ್ ಜಾಸ್ತಿ ಮಾಡ್ತಾ ಇದೆ. ಅದಕ್ಕೋಸ್ಕರ ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಅವರು ಆಗ್ರಹ ಕೂಡ ಮಾಡ್ತಿದ್ದಾರೆ. ಇಲ್ಲಿ ತನಕ ಆದಂಥ ತನಿಖೆ ವಿವರಗಳನ್ನು ಸಾರ್ವಜನಿಕರಿಗೆ ತಿಳಿಸುವ ಒಂದು ಮಧ್ಯಂತರ ವರದಿ ಬಿಡುಗಡೆ ಮಾಡಿ ಅಂತ ಕೇಳಿರೋದು ಕರೆಕ್ಟೇ ಅಲ್ವಾ? ಆದರೆ ಇಲ್ಲಿ ಮಧ್ಯಂತರ ವರದಿ ನೀಡ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಅನಾಮಿಕ ತೋರಿದ ಜಾಗವನ್ನೆಲ್ಲ ಹೀಗೆ ಅಗಿತಾ ಇರೋದನ್ನು ನೋಡಿದರೆ ನಾಳೆ ಧರ್ಮಸ್ಥಳದ ಸುತ್ತಮುತ್ತ ಭೂಕುಸಿತ ಆಗದೆ ಇದ್ರೆ ಸಾಕು. ಹೌದೋ ಅಲ್ವೋ? ಇದನ್ನೆಲ್ಲ ನೋಡಿದ ಮೇಲೂ ಇನ್ನೂ ಹಿಂದೂಗಳು ಮಲಗೆ ಇದ್ರೆ ಅದಕ್ಕೆ ಯಾವ ಅರ್ಥ ಕೂಡ ಇಲ್ಲ. ನಮ್ಮ ವಿನಾಶಕ್ಕೆ ನಾವೇ ಮುನ್ನುಡಿ ಬರ್ದ ಹಾಗೆ ನೆನಪಿರ್ಲಿ. ಎಚ್ಚರ ಹಿಂದೂಗಳೇ, ಧರ್ಮೋ ರಕ್ಷತಿ ರಕ್ಷಿತಃ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.